ನಿಮ್ಮ ಸ್ನೇಹಿತರು ಹೀಗೆ ಮಾತನಾಡುವಾಗ ನಿಮ್ಮ ಗುಣಗಳಲ್ಲಿ ಮತ್ತೊಂದು ಗುಣ ಅವರು ಹೇಳಿದ್ದು, ನೀವೊಂದು ಸಂಪರ್ಕ ಸೇತುವೆ ಅಂತ. ಹಾಗೆ ಒಬ್ಬ ವ್ಯಕ್ತಿಯ ಜೊತೆ ಸಂಪರ್ಕ ನಿರಂತರ ಇರುತ್ತೆ ನಿಮ್ಮದು ಅಂತ. ಅಂದರೆ ಸಮಯ ಬಂದಾಗ ಮಾತ್ರ ಮಾತನಾಡಿಸೋದು, ಅವಕಾಶ ಏನಾದರೂ ಬೇಕು ಅಂದಾಗ ಮಾತ್ರ, ಹಾಗಲ್ಲ ನಿಮ್ಮ ಸ್ನೇಹ ಅಂತ. ಎಲ್ಲರ ಜೊತೆ ಸಂಪರ್ಕದಲ್ಲಿರ್ತೀರಿ. ಜೊತೆಗೆ ಹೊಸ ಹೊಸ ರಂಗ ಪ್ರಯೋಗಗಳು ಈ ಹಿಂದೆ ಮಾಡಿದ್ದು, ಮುಂಬೈನಿಂದ ಹಿರಿಯ ಕಲಾವಿದರನ್ನು ಕರೆಸಿ ಇಲ್ಲಿಗೆ ಪರಿಚಯಿಸಿದ್ದು, ರಂಗಭೂಮಿ ಒಂದು ಸಲ ಸುಮ್ಮನೆ ನೆನಪಿಸ್ಕೊಂಡ್ರೆ ಹೇಗಿತ್ತು ಅಂದಿನ ದಿನಗಳು? ರಂಗಕ್ಕೆ ಭೂಮಿ ಅನ್ವಯ ಆಗೋದು ಕೇವಲ ರಂಗಕ್ಕೆ ಮಾತ್ರ, ಬೇರೆ ಇನ್ಯಾವ ವಿಭಾಗಕ್ಕೂ ಭೂಮಿಯ ತೂಕ ಇಲ್ಲ. ಹಾಗಾಗಿ ಅದನ್ನು ರಂಗಭೂಮಿ ಅಂತ ಕರೆದಿದ್ದೀವಿ. ಆ ರಂಗಭೂಮಿಯ ನಂಟು ಇಟ್ಕೊಂಡಷ್ಟು ದಿನ ಈ ಎಲ್ಲ ಗೆಳೆಯರು ಮತ್ತು ಅವಕಾಶವಾದ ಸಲ್ಲ, ನೀವೇ ಹೇಳಿದ್ರಿ, ಅವ್ರನ್ನ ಯಾಕೆ ನಿರಂತರತೆಯನ್ನು ಕಾಪಾಡ್ಕೊಳ್ಬೇಕು ನಾವು ಅಂತಂದರೆ, ಗೆಳೆತನ ಅನ್ನೋದು ಕೇವಲ ಸಾಂದರ್ಭಿಕವಲ್ಲ. ನಾವು ಸ್ನೇಹ ಸಂಪಾದನೆ ಮಾಡ್ತೇವೆ ಅಥವಾ ಯಾರಲ್ಲಾದರೂ ನಾವು ಸೇತು ನಿರ್ಮಾಣ ಮಾಡ್ಕೊಳ್ತೇವೆ, ಅದರದ್ದು ಸೇತು ಬಂಧ. ಅದು ಭಾವಯಾನ ಇದೆಯಲ್ಲ, ಅದೊಂದು ಸೇತು ನಿರ್ಮಾಣವಾದ ಮೇಲೆ ಅದನ್ನು ಮುರಿದು ಹಾಕೋದಾದರೂ ಹೇಗೆ? ಯಾಕೆ ಮುರಿದು ಹಾಕಬೇಕು? ಸೇತು ನಿರ್ಮಾಣ ಮಾಡಿದ್ದೇ ಸಂಪರ್ಕಕ್ಕಾಗಿ. ನೀವು ಆ ಸಂಪರ್ಕ ಕಡಿತಗೊಳಿಸೋದ್ರಲ್ಲಿ ಅರ್ಥವೇ ಕಾಣಿಸೋಲ್ಲ ನನಗೆ. ಆ ಥರದ ವ್ಯರ್ಥ ಸ್ನೇಹವನ್ನು ಎಂದು ನಾನು ಮಾಡ್ಕೊಳ್ಳಿಲ್ಲ, ಅದರಿಂದ ಯಾರೂ ಮಾಡ್ಕೊಳ್ಳಲ್ಲ. ಹಾಗೆ ಅವಕಾಶವಾದಿತನ, ಅದ್ರ ಬದಲು ಮುತ್ಸದ್ದಿತನ ಇಟ್ಕೊಂಡಾಗ ನೀವು ಯಾಕೆ ಮಾಡ್ತಿದ್ದೀರಿ ಇದನ್ನು ಅನ್ನೋದೊಂದು ಸ್ಪಷ್ಟತೆ ನಮ್ಮ ರಂಗಭೂಮಿ ಹೇಳ್ಕೊಟ್ಟೋದೆ. 3 ಮೂಲಭೂತ ಪ್ರಶ್ನೆಗಳನ್ನು ಯಾವಾಗಲೂ ಇಟ್ಕೊಳ್ಳಪ್ಪ. ಯಾರಿಗಾಗಿ ಮಾಡ್ತಿದ್ದೀನಿ, ಏನನ್ನು ಮಾಡ್ತಿದ್ದೀನಿ, ಹೇಗೆ ಮಾಡ್ತೀನಿ, ಏತಕ್ಕಾಗಿ ಮಾಡ್ತೀನಿ ಅನ್ನೋ ಒಬ್ಬ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಮೂಲಭೂತ 3 ಅಥವಾ 4 ಪ್ರಶ್ನೆಗಳೇನಿಲ್ಲ, ಇವಕ್ಕೆ ಸಂಬದ್ಧ ಉತ್ತರ ಕಂಡುಕೊಂಡ್ಬಿಟ್ರೆ ಈ ಬದುಕು ಸಮಂಜಸವಾಗಿಬಿಡುತ್ತೆ ಅಂತ. ಸಾಮಂಜಸ್ಯ ಉಳ್ಳಂಥ ಇಂಥ ಬದುಕಿಗೆ ಇಂಥ ಸ್ನೇಹಿತರ ಊರುಗೋಲಿನ ಆಸರೆ ಬೇಕೇ ಬೇಕು. ಆ ಕಾರಣಕ್ಕಾಗಿ ಈ ನಡಿಗೆ ಕೈ ಸೋಲುತ್ತೆ, ಕಾಲುಗಳು ಕೆಲಸದಲ್ಲಿ ಕಂಪಿಸುತ್ತವೆ. ಆ ಥರದ ಕಂಪನ ಉಂಟಾಗಿ ನಿಮ್ಗೆ ಬೇಕಾಗಿರೋದೇ ಸ್ನೇಹಿತರ ಈ ಸಾಂಗತ್ಯ, ಸಾಹಚರ್ಯ. ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಎಷ್ಟೋ ದಿವಸ ಮಾತನಾಡದೆ ಉಳಿಬಹುದು, ಅಥವಾ ನಮ್ಮ ಸಿದ್ಧಾಂತ, ನಮ್ಮ ಪ್ರಕೃತಿಗಳು, ವಿಕೃತಿಗಳು ಇವೆಲ್ಲದರ ಅಡಿಯಲ್ಲಿ ಕೆಲವು ಸತಿ ನಾವು ಸಂಪರ್ಕ ಇಟ್ಕೊಳ್ಳೋಕೆ ಆಗಿದೆಯಲ್ಲ, ಅದು ಮನಸ್ಸಲ್ಲಿ ನಿರಂತರವಾಗಿ ಹಸಿರನ್ನ ಇಟ್ಕೊಂಡಿರ್ತೇವೆ. ಆ ಥರದ ಹಸಿರು ಒಂದು ಸೇತುವಾಗಿ ನಮ್ಗೆ ಸಿಗ್ತಿರ್ಬೇಕಾದಾಗ ಅದನ್ನು ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಹೇಳ್ಕೊಳ್ಳೋದು, ನಿಮ್ಮ ಸೇತುವೆಯನ್ನೆಂದು ನೀವು ಕೆಡವಬೇಡಿ, ನಿಮ್ಮ ಸೇತುವೆಗೆ ಬೆಂಕಿ ಹಚ್ಚದಿರಿ ಅಂತೆಲ್ಲ ಮಾತಾಡ್ಕೊಳ್ತೀವಿ ನಾವು. ಆ ಥರ ಬೆಂಕಿ ಹಚ್ಚುವ ಕಾಯಕಕ್ಕೋಸ್ಕರ ನಾವು ಆ ಥರದ ಪ್ರಕಾರಕ್ಕೋಸ್ಕರ ನಾವು ಸೇತು ನಿರ್ಮಾಣ ಮಾಡ್ಕೊಂಡಿರಲ್ವಾದ್ದರಿಂದ ರಂಗಭೂಮಿ ನಿಮಗೆ ಮೂಲತಃ ನಿಮ್ಮನ್ನು ನೀವಾಗಿ ಉಳಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮತ್ತು ಬಹಳ ಒಳ್ಳೆಯ ಕಾಣಿಕೆಯನ್ನು, ಬದುಕನ್ನು ಕುರಿತಾದಂಥ, ಈ ಪ್ರಯಾಣ ಕುರಿತಾದ ಅದ್ಭುತವಾದಂಥ ಒಂದು ಕಾಣಿಕೆಯನ್ನು ಕೂಡ ಮಾಡುತ್ತೆ. ಕಾಣಿಕೆ ಅಷ್ಟೇ ಅಲ್ಲದೆ ಈ ಬದುಕು ಯಾಕೆ, ನಾನು ಹೇಗೆ ಬಂದಿದ್ದೀನಿ, ಇಲ್ಲಿ ಹೇಗೆ ಬದುಕಬೇಕು, ನನ್ನ ವ್ಯವಹಾರ ಹೇಗಿತ್ತು ಅಂತಂದರೆ ಅದು ದುರ್ವ್ಯವಹಾರವೇ, ಅದು ಬಹಳ ಒಳ್ಳೆಯದೇ, ಇತರರಿಗೆ ಅದರಿಂದ ನಮಗೇನು ಬೇಕು ಅಂತ ಗೊತ್ತಿರುತ್ತೆ, ಅದು ಪರಿಜ್ಞಾನ ಅಂತ ಕರಿತೀವಿ. ಇತರರಿಗೆ ಏನು ಬೇಕು ಅಂತ ಗೊತ್ತಾಗಬೇಕಾಯಿತು ಅಂದರೆ ಅದಕ್ಕೆ ಇಂಗಿತ ಜ್ಞಾನ ಬೇಕು ಅಂತ ಗುಂಡಪ್ಪನವ್ರು ಹೇಳ್ತಾರೆ. ಹಾಗಾಗಿ ಇತರರಿಗೆ ಏನು ಬೇಕು ಅಂತ ಅರ್ಥ ಮಾಡಿಸುವುದೇ ರಂಗಭೂಮಿ. ನಮ್ಮ ಕಾರಂತರು ಯಾವಾಗಲೂ ಹೇಳ್ತಾರೆ, ಇದ್ದದ್ದನ್ನು ಇದ್ದಾಗಿ ತೋರಿಸೋದು ಮಾತ್ರವೇ ರಂಗಭೂಮಿ ಅಂತ. ಇದ್ದದ್ದನ್ನು ಇಲ್ಲದನ್ನೂ ಹಿರಿದಾಗಿ ತೋರಿಸೋದು ನಮಗೆ ಚಿತ್ರ. ಅದು ಒಂದು ಚಲನಚಿತ್ರವಾಯಿತು ಅಂತಂದರೆ ಇದ್ದದ್ದನ್ನು ಕಿರಿದಾಗಿ ತೋರಿಸುವಂಥದ್ದು ನಮಗೆ ಕಿರುತೆರೆ ಆಗಿಬಿಡುತ್ತೆ ಅಂತಲ್ಲ. ಆತೊಂದು ವಿಶ್ಲೇಷಣೆ ಇತ್ತು, ಅದು ಬಹಳ ಸರಿ ಅಂತ ಅನ್ಸುತ್ತೆ ನನಗೆ. ಇದ್ದದ್ದನ್ನು ಇದ್ದ ಹಾಗೆ ಪ್ರತ್ಯಕ್ಷ ಸಂವಹನ, ಅದು ಆ ಥರದ ಪ್ರತ್ಯಕ್ಷ ಸಂವಹನಕ್ಕಿರ್ಬೋದಂಥ ರಂಗಭೂಮಿ ನಿಮ್ಮ ಬದುಕಿಗೆ ನಿಜವಾದ ಅರ್ಥದಲ್ಲಿ ಆಸರೆ. ಆ ನನ್ನ 20-30 ನಿರಂತರವಾಗಿ ಈಗಲೂ ಕೈಂಕರ್ಯ ಮುಂದುವರೆದಿದೆ. ಆದರೆ ಆ ಎಲ್ಲ ಕೈಂಕರ್ಯಗಳಲ್ಲಿ ರಂಗ ಕೊಡಮಾಡುವಂಥ ಸುಖ ಇದೆಯಲ್ಲ, ಅದು ಇನ್ಯಾವ ವಲಯಗಳಲ್ಲಿ ನೀವು ತೊಡ್ಕೊಂಡಾಗೂ ಸ್ವಲ್ಪ ಕಡಿಮೆ ಅಂತಲೇ ಅನಿಸುತ್ತೆ. ಇದು ಕ್ಷಣ ಫಲ ಕೊಟ್ಟುಬಿಡುತ್ತೆ, ಪರಿಣಾಮ ಮತ್ತು ಪ್ರತಿಫಲ, ಫಲಶ್ರುತಿ ಅಲ್ಲಿಯೇ. ಅಂದರೆ ಯಾವಾಗ ನೀವು ತೊಡ್ಕೊಂಡಿದ್ದೀರಿ, ಕೆಲವೇ ಗಂಟೆಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ನಿಮಗೆ ಅದರ ಅನುಭವ ಸಿಕ್ಕಿಬಿಡುತ್ತೆ. ನಮಗೆ ಮಿಕ್ಕೆಲ್ಲವೂ ಅನುಭವಕ್ಕೆ ಸೀಮಿತವಾಗಿಬಿಡುತ್ತೆ. ರಂಗಭೂಮಿ ಅಂದರೆ ಕೆಲವು ವರ್ಷಗಳ ಕಾಲ ನಾನು ರಂಗಭೂಮಿಯಲ್ಲಿ ತೊಡಕೊಂಡಿದ್ದೆ. ರಂಗಭೂಮಿ ಕಲಿಸಿದ್ದು ನನಗೆ ಬಹಳಷ್ಟು. ಆದರೆ ಮುಖ್ಯವಾಗಿ ನಾನು ನೆನೆಸ್ಕೊಳ್ಳೋದು ಶಿಸ್ತು, ಜೀವನದ ಶಿಸ್ತು. ಅದನ್ನು ನಾನು ನೆನೆಸ್ಕೊಳ್ತೀನಿ. ಹಾಗೆ ನನ್ನ ಸುತ್ತಮುತ್ತ ಇದ್ದವರು ಬಹಳಷ್ಟು ಜನ ರಂಗಭೂಮಿ ಇದ್ದರು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಾಲಾಂತರದಲ್ಲಿ ನಮ್ಮ ಜೀವನದ ಜಂಜಾಟದಲ್ಲಿ ಅದರಿಂದ ದೂರ ಬಂದುಬಿಡ್ತೀವಿ. ಆದರೆ ರಂಗಭೂಮಿ ಜೀವನ ಆಗಿರೋದು ಬಹಳಷ್ಟು ಜನರಿಗೆ ಕಮ್ಮಿ. ಆದರೆ ನಿಮಗೆ ಜೀವನ ಆಗಿದೆ. ಸುಚೇಂದ್ರ ಪ್ರಸಾದ್ ಅವರು ರಂಗಭೂಮಿಗೆ ಕಾಲಿಡೋದಕ್ಕೆ ಮುನ್ನ ಮತ್ತು ರಂಗಭೂಮಿ ನಿಮ್ಮ ಜೀವನವಾದ ನಂತರ ಏನು ಬದಲಾವಣೆ ಆಯಿತು? ರಂಗಭೂಮಿ ನಿಮ್ಮ ಜೀವನದಲ್ಲಿ ಏನು? ಅದೇ ನೀವು ಹೇಳಿದ ಹಾಗೆ ನಾವ್ಯಾರು ಅನ್ನೋದರ ಉತ್ತರವನ್ನು ಅದು ಕೊಡ್ತಾ ಹೋಯಿತು. ಜೊತೆಗೆ ಏನನ್ನು ಮಾಡಬಾರ್ದು ಅನ್ನೋದನ್ನು ನಾವು ನಟನೆ ಎಂದಾಗ ಎಲ್ಲೆಲ್ಲಿ ಪಾಠ ಮಾಡ್ತೇನೆ ಅಥವಾ ಉದ್ಬೋಧನ ಇರುತ್ತೆ ಅಲ್ಲಲ್ಲೂ ಹೇಳೋಕೆ ಏನು ಅಂತಂದರೆ, ಏನನ್ನು ಮಾಡಬಾರದು ಅನ್ನೋ ತಿಳುವಳಿಕೆ ಇದೆಯಲ್ಲ, ಅದುವೇ ನಟನೆ ಅಂತ. ಒಂದು ಉದಾಹರಣೆ ಕೊಡಿ. ಬಹಳ ಸರಳವಾಗಿ, ಈಗ ನಾನು ಇಲ್ಲಿ ಕಾಲು ಅಲ್ಲಾಡಿಸಬಾರದು, ಅಥವಾ ಕೇಳಿದ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಯಾವುದಕ್ಕೂ ಉತ್ತರ ಕೊಡಬಾರ್ದು, ಬೇರೆ ಯಾವುದೋ ಬಗ್ಗೆ ಉತ್ತರ ಕೊಡಬಾರ್ದು, ಅಥವಾ ನಾನು ರಂಗಭೂಮಿಲಿ ಇದ್ದೇ ಈಗಿಲ್ಲ ಅಂತ ಹೇಳಿದಾಗೂ ಅದು ನಿಜವೇ ಅಂತ ಹುಬ್ಬೇರಿಸಿ ಅವ್ರನ್ನ ಕಂಗೆಡಿಸಬಾರ್ದು. ಇಂಥವೆಲ್ಲವೂ ಸಹ ಅದು ರಂಗಭೂಮಿ ಕಲಿಸುವಂಥದ್ದೇ. ಅದು ಸಾಧ್ಯವೇ ಆಗೋದಿಲ್ಲ. ಒಮ್ಮೆ ಶಿಸ್ತನ್ನು ಕಲಿಸಿದೆ ಅದನ್ನೂ ಒಪ್ಕೊಳ್ಳೋಕ್ಕಾಗೋಲ್ಲ. ರಂಗಭೂಮಿ ನಿಮಗೆ ಶಿಸ್ತನ್ನು, ಸಮಯ ಪರಿಪಾಲನೆ ಕಲಿಸಿತು, ಶಿಸ್ತನ್ನು ಕಲಿಸೋಲ್ಲ. ಅಶಿಸ್ತೇ ನಮಗೆ ರಂಗ. ನಾವು ಯಾವಾಗಲೂ ಹೇಳುವಂಥದ್ದು,
ರಂಗಭೂಮಿನಲ್ಲಿ ಇದಮಿತ್ತಮ್ ಅಂತ ಇದೇ ಸತ್ಯ, ಇದೇ ಸರಿ, ನಾನು ಹೇಳ್ತಿದ್ದೀನಿ ಅಷ್ಟು. ಇದು ಹೇಳಿ ಕೇಳಿ ಕಲಾವಿದನ ಮಾಧ್ಯಮ, ನಿರ್ದೇಶಕರ ಮಾಧ್ಯಮ ಅಲ್ವೇ ಅಲ್ಲ. ಆದರೆ ಬೇರೆ ಯಾವ ವಿಭಾಗವನ್ನು ನೀವು ತೊಗೊಂಡ್ರು ಸಹ ಅದನ್ನು ನಿರ್ದೇಶಕರ ಮಾಧ್ಯಮ. ಈ ನಾಲ್ಕಲ್ಲ 10 ಬಾರಿ ಆದರೂ ಅದನ್ನು ಮರಳಿ ಮಾಡಿಸಿ ಕೊನೆಗೆ ಅದು ಅವ್ರಿಗೆ ಇಷ್ಟವಾಗುವ ರೀತಿಯಲ್ಲಿ ಅದು ಇಲ್ಲದೆ ಹೋಯಿತು ಅಂತಂದರೆ ಅದನ್ನು ಮರಳಿ ಬಾರಿ ಮಾಡಿಸುವಂಥದ್ದು ಅದೊಂದು ಉಪಕ್ರಮ ಅವ್ರದ್ದು. ಆದರೆ ರಂಗಭೂಮಿಯಲ್ಲಿ ಹಾಗಲ್ಲ. ಒಮ್ಮೆ ನೀವು ವೇದಿಕೆ ಹತ್ತಿಬಿಟ್ರೆ 2 ತಾಸು 3 ತಾಸು ಅರ್ಧ ತಾಸು ಎಷ್ಟು ಗಂಟೆ ಇದೆಯೋ ಅಷ್ಟರಲ್ಲಿ ಏನನ್ನು ನೀವು ಒಂದು ತಾಲೀಮಾಗಿ ನಡೆಸಿದ್ದೀರಿ, ತರಬೇತಿಯಿಂದ ಪಡೆದಿದ್ದೀರಿ, ಅದಕ್ಕೆ ಅಕಸ್ಮಾತ್ ವ್ಯತಿರಿಕ್ತವಾಗಿ ನೀವಿದ್ದೀರಿ ಅಂತಂದರೆ ಅದು ನಿರ್ದೇಶಕರ ಜವಾಬ್ದಾರಿಯೂ ಅಲ್ಲ, ಪ್ರೇಕ್ಷಕರ ಅವರ ಅನುಭೂತಿ ಅಷ್ಟೇ ಅದು. ಹಾಗಾಗಿ ಶಿಸ್ತು ಕಲಿಸುತ್ತೆ ಅಂತ ಅಂದ್ಕೊಳ್ಳಲ್ಲ ನಾನು. ಆದರೆ ಸಮಯ ಪರಿಪಾಲನೆ ಹಾಗಂತ ಅಶಿಸ್ತನ್ನು ಬೋಧಿಸುತ್ತೆ ಅಲ್ಲ ಅದು. ರಂಗ ಶಿಸ್ತು ಇದೆಯಲ್ಲ ಅದನ್ನು ಒಪ್ಕೊಳ್ಬೋದು. ಬದುಕಿನ ಕುರಿತಾದ ಶಿಸ್ತನ್ನು ರಂಗ ಕೊಡೋದಿಲ್ಲ. ಹಾಗೆ ಶಿಸ್ತುಬದ್ಧವಾದ ರಂಗಭೂಮಿಯಲ್ಲಿ ತೊಡಗಿಕೊಳ್ಳುವಿಕೆ ಇದೆಯಲ್ಲ, ಅಂದರೆ ಒಂದು ಚೌಕಟ್ಟಿನ ಆಚೆಯ ಆಲೋಚನೆಗೆ ಅದು ಸಾಧ್ಯವೇ ಆಗೋದಿಲ್ಲ. ಅದು ಸಹಕಾರಿಯಾಗಿರಬೇಕು ಅಂತ ಹೇಳಿದ್ರೆ ಚೌಕಟ್ಟಿನ ಆಚೆ, ರಂಗಭೂಮಿ ಯಾವಾಗಲೂ ಚೌಕಟ್ಟಿನ ಆಚೆ ನಮ್ಮನ್ನು ಆಲೋಚನೆ ಮಾಡೋ ಹಾಗೆ ಅದನ್ನು ಪ್ರೇರೇಪಿಸುತ್ತೆ. ಆ ಥರದ ಪ್ರೇರೇಪಣೆಗೆ ರಂಗ ಎತ್ತಿದ ಕೈ. ಈ ಥರದ ಸಮಯ ಪರಿಪಾಲನೆ ಇತ್ಯಾದಿಗಳನ್ನು ಹೇಳೋದು, ಮತ್ತು ಬದ್ಧತೆ, ಶಿಸ್ತಿಗಿಂತ ಹೆಚ್ಚು ಬದ್ಧತೆ, ಮತ್ತು ನಿಯಮಾನುಸಾರ. ಅದು ಈಗ ನಿಯಮಾವಳಿ ನಾವೇ ಹಾಕ್ಕೊಂಡಿದ್ದೀವಿ, ಅದರ ಅನುಸರಣೆ, ಇದರ ಪುನಶ್ಚರಣೆ. ಬಾರಿ ನೀವು ಏನೇ ನಿಯಮ ಇರಲಿ, ಒಂದು ವೃತ್ತದಲ್ಲಿ ಕೂತ್ಕೊಳ್ಳೋದನ್ನು ನಾವೇನೋ ಮಾತಾಡ್ಕೊಳ್ತೀವಿ ಅಂದರೆ ಆ ವೃತ್ತದಲ್ಲಿ ಯಾಕೆ ವೃತ್ತ ಅನ್ನೋದನ್ನೆಲ್ಲ ತುಂಬ ತೀವ್ರ ಸ್ಪಷ್ಟತೆ ಅದು. ಈ ಥರದ ಸ್ಪಷ್ಟತೆಯನ್ನು ಇರಿಸಿಕೊಂಡು ಮಾಡುವುದಾದಂಥ ರಂಗಕಿಂಕರ್ಯ ಇದೆಯಲ್ಲ, ಅದು ನಮಗೆಂದಿಗೂ ಸಹಕಾರಿಯಾಗಿದ್ದಕ್ಕೆ. ಇದನ್ನು ಧಿಕ್ಕರಿಸಿ ಕೆಲವೇ ಕ್ಷಣ ಅಥವಾ ಕೆಲವೇ ದಿನಗಳು, ಕೆಲವೇ ವರ್ಷಗಳು ನಾನು ರಂಗಭೂಮಿಯನ್ನು ಮಾಡಿ ಮರಳಿ ಎಲ್ಲೆಲ್ಲೋ ಬಂದುಬಿಟ್ಟಿದ್ದೀನಿ ಅಂತಂದರೆ ಅದು ನಾನೊಬ್ಬ ರಂಗಕರ್ಮಿ ಅಂತ ಹೇಳಿಕೊಳ್ಳೋಕ್ಕೆ ಅದು ಅಷ್ಟೇ ಸೀಮಿತವಾಗಿರುತ್ತೆ ಹೊರತು ಅವು ನಿಜವಾದ ಅರ್ಥದಲ್ಲಿ ರಂಗಕರ್ಮಿ ಆಗಲ್ಲ. ನಾನು ಅದಕ್ಕೆ ರಂಗಕರ್ಮಿ ಅಂತ ಹೇಳ್ಕೊಳ್ಳೋದು ಇಲ್ಲ. ಯಾಕೆಂದರೆ ಇಲ್ಲ ಯಾಕೆಂದರೆ ಅದೊಂದು ನನ್ನ ಪ್ರಕಾರ ರಂಗಭೂಮಿ ಅನ್ನೋದೊಂದು ತಪಸ್ಸು. ನಾವೆಲ್ಲ ಅಲ್ಲಿ ಒಳಗಡೆ ಹೋಗಿ ಬಂದಿದ್ದೀವಿ ಅನ್ನೋದು ತೃಪ್ತಿ ಅನ್ನೋದು ಬಿಟ್ಟರೆ ನಾವು ರಂಗಕರ್ಮಿ ಅಂತ ಹೇಳ್ಕೊಳ್ಳೋದಕ್ಕೆ ಅರ್ಹರಲ್ಲ. ಹೀಗೆ ಹೇಳೋಣ, ನಾವು ಕೆಲವರು ಹೋಗಿ ಬಂದುಬಿಡ್ತಾರೆ, ಕೆಲವರು ಅಲ್ಲೇ ಉಳಿತಾರೆ. ಹಾಗಾಗಿ ರಂಗದಲ್ಲಿ ಉಳಿದವರು ರಂಗ ಕರ್ಮವನ್ನು ಮಾಡ್ತಾ ಹೋಗ್ತಿರ್ತಾರೆ, ಮಿಕ್ಕವರೆಲ್ಲರೂ ರಂಗದಿಂದ ಹೊರಬಂದ ಕರ್ಮ ಅವ್ರದ್ದಾಗಿರುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲಿವರೆಗಿನ ರಂಗಭೂಮಿಯ ಜೀವನದಲ್ಲಿ ಅತಿಯಾಗಿ ತೃಪ್ತಿ ಕೊಟ್ಟ ವರ್ಷಗಳು ಯಾವ್ದ್ಯಾವುದು? ರಂಗಕ್ಕೆ ಒಮ್ಮೆ ಬಂದಾದ ಮೇಲೆ ನೀವು ಅತೃಪ್ತಾತ್ಮರೇ. ಹೌದಾ? ಎಂದೂ ನೀವು ತೃಪ್ತಿನ ಸಮಾಧಾನವನ್ನು ಪಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇದು ಹೀಗಾಗಬೇಕಿತ್ತಲ್ವೇ, ಇನ್ನೂ ಹೀಗಾಗಿದ್ದರೆ ಇನ್ನೊಂದಿಷ್ಟು ಅಂದ ಹೆಚ್ಚುತ್ತಿತ್ತಲ್ವೇ ಇದ್ರದ್ದು, ಇದು ನಾವು ಅಂದಗೆಡಿಸಿದ್ವಾ? ಈ ಥರದ ಜಿಜ್ಞಾಸೆ ನಿಮ್ಮನ್ನು ಎಂದೂ ಕಾಡೋದು ಮಾತ್ರವೇ. ಎಂದು ನೀವು ತೃಪ್ತಿ ಪಡ್ಕೊಳ್ತೀರಿ ಅಂದು ನಿಮ್ಮ ಸಾವು ಅಂತಲೇ ರಂಗ ಹೇಳೋದು. ಅಂದರೆ ನೀವು ಕೊನೆಯ ಉಸಿರು ಎಳೆಯೋದೇ ನಾವು ತುಂಬ ಅದ್ಭುತವಾದಂಥದ್ದು ಮಾಡಿಬಿಟ್ಟಿದ್ದೀವಿ ಅಂತ. ನಮ್ಮಲ್ಲಿ ನಾವು ಹಾಗೆ ಸಾಂದರ್ಭಿಕವಾಗಿ ಹೇಳ್ಕೊಳ್ಳೋದಾದರೆ, ಇವತ್ತು ಎಷ್ಟು ತಪ್ಪು ಮಾಡಿದೆ ನೀನು, ಅಷ್ಟು ತಪ್ಪು ಮಾಡಿದರೆ ಮಾತ್ರವೇ ನೀನು ರಂಗಕರ್ಮಿ ಅಂತ ಕರೆಸ್ಕೊಳ್ಳೋದು, ಅಥವಾ ರಂಗಕರ್ಮ ಇಲ್ಲಿಗೆ ಪೂರ್ಣವಾಯಿತು ಅಂತ. ಪೂರ್ಣಮಿದಂ ಪೂರ್ಣಮುದಚ್ಯತೆ ಎಂದ ಹಾಗೆ ಪೂರ್ಣತೆ ಸಾಧ್ಯ ಆಗೋದೇ ಇಲ್ಲ ರಂಗದಲ್ಲಿ. ನಿರಂತರವಾದ ಹುಡುಕಾಟ ಅಲ್ಲಿ. ನಾನು ಇನ್ನು ಏನು ಮಾಡ್ಬೋದಾಗಿತ್ತು, ಇನ್ನು ಹೀಗಾದರೆ ಚೆನ್ನಾಗಿರ್ತಾ ಇತ್ತಾ, ಈ ಥರ ನಿರಂತರವಾಗಿ ನಿಮ್ಮನ್ನು ನೀವು ಒಡ್ಡುಕೊಳ್ಳುವಂಥದ್ದು. ಅದಕ್ಕೆ ಒಡ್ಡು ನಿರ್ಮಾಣ ಇಲ್ಲ. ರಂಗಭೂಮಿ ಯಾವಾಗಲೂ ಒಡ್ಡನ್ನು ಸಡಿಲುಗೊಳಿಸುವಂಥದ್ದು ಮತ್ತು ಬಯಲು ಆಲಯ ಅಂತ ಯೋಚನೆ ಮಾಡುವಂಥದ್ದು. ಆ ಥರದ ಬಯಲಿನ ಕೆಲಸ ರಂಗಭೂಮಿ. ಆದ್ದರಿಂದ ತೃಪ್ತಿ ಕೊಡುವಂಥ ಕೆಲಸ ಅಂತಿರೋದಿಲ್ಲ. ಸಂತೋಷ ಕೊಡುತ್ತಾ ಅಂತ ಕೇಳಿದ್ರೆ ಹೇಳ್ತೀನಿ, ನಿರಂತರ ನಿತ್ಯ ಯಾವ ದಿನದಿಂದ ನಾವು ಯಾವ ದಿನ ಅಂತ ಬರೆದಿಟ್ಕೊಂಡು ಆರಂಭ ಮಾಡಲಿಲ್ಲ, ಇಂಥ ದಿನಕ್ಕೆ ಪದಾರ್ಪಣೆ ಮಾಡ್ತೀನಿ ಅಂತ ಪೀಠಕ್ಕೆ ಬಂದೆ ಅಂತಲ್ಲ. ಅದಕ್ಕೂ ರಂಗಕ್ಕೆ ಅಂತ ರಂಗ ಕೈಂಕರ್ಯಕ್ಕೆ ಯಾವಾಗಿಂದ ಬಾಲ್ಯದಿಂದ ಆರಂಭವಾಯಿತು, ಯಾರೂ ಅದರ ನಿಜವಾದ ದೀಕ್ಷೆ ಕೊಟ್ಟವರು ಯಾರಿಗೂ ಗೊತ್ತಾಗೋದಿಲ್ಲ ಅದು. ಆದರೆ ತುಂಬ ಘನವಾಗಿ ನೀವು ಗಹನ ಸಂಗತಿಗಳನ್ನ ಇಟ್ಟುಕೊಂಡು ರಂಗ ಅಂತ ಮಾಡ್ತಿರ್ಬೇಕಾದಾಗ, ರಂಗ ಕೈಂಕರ್ಯ ಅಂತ ಮಾಡ್ತಿರ್ಬೇಕಾದ್ರೆ ಆ ಎಲ್ಲ ಕ್ಷಣಗಳು ನಿಮಗೆ ಆನಂದವನ್ನು, ಅನುಭೂತಿಯನ್ನು ತಂದುಕೊಡುತ್ತೆ. ಅದು ಎಂಥ ಮಹದಾನಂದ ಅಂತ ಹೇಳಿದ್ರೆ, ಎಷ್ಟೋ ಜನರಿಗೆ ಇದೊಂದು ಗೀಳಾಗಿ ವ್ಯಸನವಾಗಿ ಕೂಡ ಅದಿಲ್ಲ ಅಂತಂದರೆ ಇವತ್ತು ಆಗೋದೇ ಇಲ್ಲ. ಇವತ್ತು ಎಷ್ಟೋ ಜನ ಹೇಳೋದು ಕೇಳಿರ್ಬೋದು ನೀವು, ನಾನು ನಟಿಸ್ತಾ ರಂಗದ ಮೇಲೆ ಸಾಯುವ ಇಚ್ಛೆ ಪಡ್ತೇನೆ. ಇದೆಲ್ಲ ಹೇಳೋದು ಗೀಳು ಮತ್ತು ವ್ಯಸನ. ಅದು ಆ ಥರದ ವ್ಯಸನಕ್ಕೂ ಕಾರಣವಾಗಿ ಬಂತು ಕೇವಲ. ಇನ್ಯಾರಾದರೂ ಹಾಗೆ ಹೇಳಿದ್ರು, ನಾನು ಮೇಲಿಂದ ಬಿದ್ದು, ಈಗ ನಾನು ಚಿತ್ರೀಕರಣ ಮಾಡ್ತಿರ್ಬೇಕಾದ್ರೆ ಮೇಲಿಂದ ಬಿದ್ದು ಸಾಯುವ ಮನಸ್ಸು ಅಂತ ಯಾರೂ ಹೇಳಿಲ್ಲ. ಆದರೆ ರಂಗದವ್ರು ಮಾತ್ರ ರಂಗದ ಮೇಲೆ ನಟಿಸ್ತಾ ಪ್ರಾಣ ಬಿಡಬೇಕು ಅಂತೆಲ್ಲ ವಾಂಛೆ ಇಟ್ಕೊಂಡಿರ್ತಾರಲ್ಲ, ಆ ಎಲ್ಲ ಇಚ್ಛೆ, ಆ ಎಲ್ಲ ಬಯಕೆ ಯಾಕಾಗುತ್ತೆ ಅಂದರೆ ಉತ್ಕಟ. ಅದು ಕೊಡ್ಬೋದಾದಂಥ ಅನುಭೂತಿ ಇದೆಯಲ್ಲ, ಅದು ಸಾರ್ವಕಾಲಿಕವಾದ್ದು, ಸಾರ್ವಭೌಮವಾದ್ದು. ಒಂದು ಭಾಗಕ್ಕೆ, ಒಂದು ವರ್ತನೆಗೆ ಅಥವಾ ಒಂದು ಮಗ್ಗಲಿಗೆ, ಒಂದು ಪಾರ್ಶ್ವಕ್ಕೆ ಸೀಮಿತವಾದ್ದಲ್ಲ ರಂಗ. ನಿಮ್ಮ ಬದುಕಿನಾದ್ಯಂತ ನಿಮ್ಗೆ ಅನೇಕ ಸಂಗತಿಗಳನ್ನು ಅದರ ಅನುರಣನೆಗೋಸ್ಕರ, ಅದು ಪುನಶ್ಚರಣೆಗೋಸ್ಕರ, ಮತ್ತು ಅದು ಕೊಡ್ಬೋದಂಥ ಅನುಭವ ಮತ್ತು ಅನುಭವಕ್ಕೆ ನೀವು ನಿರಂತರ ಒಡ್ಕೊಳ್ತಾನೇ ಇರ್ತೀರಿ. ಹಾಗೂ ಒಡ್ಡುಕೊಂಡ ಸಮಯದಲ್ಲಿ ರಂಗ ಕೊಡ್ಬೋದಾದಂಥ ಸಂಗತಿಗಳು ಏನು ಅಂತ ನೀವು ಪಟ್ಟಿ ಮಾಡೋಕ್ಕೂ ಸಾಧ್ಯವಾಗೋದಿಲ್ಲ. ಅಗಾಧವಾದದ್ದು. ಆ ಥರ ಅಗಣಿತ ಮತ್ತು ಅಗಾರವನ್ನು ಬಣ್ಣಿಸಲಾಸದಳ. ಅದು ವರ್ಣನಾತೀತವಾದದ್ದು. ಆ ಥರದ್ದೆಲ್ಲ ವರ್ಣನೆಗೆ ಕೂತ್ಕೊಂಡು ಒಂದು ತಾಸಿನ ಕಾರ್ಯಕ್ರಮ ಸಾಕಾಗಲ್ಲ. ಅದು
ಒಂದೊಂದೇ ದೃಷ್ಟಾಂತಗಳು ಕೊಡೋ ಮುಖ ಯಾರು ನೀವು ರಂಗಕರ್ಮಿಯನ್ನು ಕೂಡಿಸಿ ರಂಗ ಸಿದ್ಧಾಂತಗಳ ಕುರಿತಾಗಿ ಮಾತಾಡಿ ಅಂತೇಳಿ ಮಾತಾಡೋದಿಲ್ಲ. ಅವರು ಅನುಭವಗಳ ಕುರಿತಾಗಿಯೇ ಮಾತಾಡೋದು ಯಾವಾಗಲೂ. ನಾವು ಅಲ್ಲಿಗೆ ಹೋದಾಗ ಹೀಗಾಗಿತ್ತು, ಆಗ ನನಗೆ ಅರ್ಥವಾಯಿತು ಅಂತೆಲ್ಲ ಅವರು ಆ ಪ್ರಸಂಗಗಳನ್ನ ಇಟ್ಕೊಳ್ತಾರೆ ಹೊರತು ರಂಗದ ಸಂಘ ಹೀಗಿದೆಯೇ ಹೊರತು ಸಿದ್ಧಾಂತಗಳ ಕುರಿತಾಗಿ ಮಾತಾಡಬೇಕು ಅಂದಾಗ ಕೇವಲ ಅದು ತುಂಬ ಅದು ಕೊರತೆಯಾಗಿ ಕಾಣ್ಬಿಡುತ್ತೆ, ನಮಗೆ ಹೊರತೆ ಅಂತ ಅನಿಸೋದಿಲ್ಲ. ಸಣ್ಣ ಚೌಕಟ್ಟಿದ್ದು ಒಂದು ಹೇಳಿಬಿಡ್ತಾರೆ, ಒಬ್ಬ ನಟನಿಗೆ ಪೂರ್ವಭಾವಿ ತಯಾರಿ ಇರಬೇಕು ಅನ್ನೋದೊಂದು ಸಿದ್ಧಾಂತ ಅಷ್ಟೇ. ಅದಕ್ಕೆ ವಿಸ್ತರಣೆ ಮಾಡ್ತಾ ಮಾಡ್ತಾ ಹೋದಾಗ ದಿನಗಟ್ಟಲೆ ಸಾಕಾಗೋಲ್ಲ ನಮಗೆ. ಹಾಗೆ ರಂಗಭೂಮಿ ನನ್ನ ಮಟ್ಟಿಗೆ ನನಗೆ ನಾನು ಅದನ್ನು ಆತುಕೊಂಡ ಅಷ್ಟೂ ಕ್ಷಣಗಳು ನನಗೆ ವಿಶೇಷವಾದ ಆನಂದವನ್ನು, ಅನುಭೂತಿಯನ್ನು ಕೊಟ್ಟಿದೆ. ಯಾರಿಗೆ ರಂಗಭೂಮಿ ಅಲ್ಲ? ಬಹಳ ಒಳ್ಳೆಯ ಪ್ರಶ್ನೆ ಇದು. ರಂಗಕ್ಕೆ ಬೇಡವಾದವರಿಗೆ ರಂಗಭೂಮಿ ಸಲ್ಲ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ರಂಗ ಕೆಲವು ವಿಚಾರಗಳನ್ನು ಬಯಸುತ್ತೆ. ರಂಗ ತುಂಬ ಕ್ರೂರಿ ಅನ್ನೋದೊಂದು ಮಾತಿದೆ. ತುಂಬ ಕ್ರೌರ್ಯವನ್ನು ಮೆರೆಯುತ್ತೆ ರಂಗ. ಅದು ಬೇಡುತ್ತೆ, ನಿಮ್ಗೆ ಏನಾದರೂ ಆಗಿರಿ, ನಿಮ್ಗೆ ಏನೋ ಒಂದು 100 ಸಬೂಬು 100 ಕಾರಣಗಳನ್ನ ಇಟ್ಕೊಂಡಿರಿ ನೀವು, ಅದು ನಮಗೆ ಆ ಕಾರಣ. ಒಂದು ಪ್ರದರ್ಶನ ನಡೀಲೇಬೇಕು ಅಂತ ಒಂದು ನಿಯಮ ಇದೆ, ನಡೀತಲೇ ಹೋಗಬೇಕು, ಅದು ನಿಲ್ಲಬಾರ್ದು ಅಂತ. ಹೇಗೆ ಬದುಕು ಉಸಿರಾಟವೇ ಹೋಗಿ, ಆದರೆ ಈ ಉಸಿರಾಟವೂ ನಿಂತುಬಿಡುತ್ತೆ ಒಂದು ದಿವಸ. ಹೀಗೆ ನಿಲ್ಲುವ ಉಸಿರಾಟ ಬಗ್ಗೆ ರಂಗ ತಲೆಕೆಡಿಸ್ಕೊಳ್ಳೋದಿಲ್ಲ. ನೀನು ಎಲ್ಲಿ ನಿಂತೆ, ಯಾಕೆ ನಿಂತೆ, ಇದೆಲ್ಲ ಕೇಳೋದಿಲ್ಲ. ರಂಗ ನಿರಂತರ ಪ್ರಕ್ರಿಯೆ, ಅದು ನಿರಂತರ ಕೈಂಕರ್ಯ. ಅದು ಆ ನಿರಂತರತೆಗೆ ನೀವು ಒಗ್ತೀರಿ, ಬಾಗ್ತೀರಿ, ಮಾಗ್ತೀರಿ ಅಂದರೆ ಮಾತ್ರ ಬಾಗುವವರು ಮತ್ತು ಮಾಗುವವರು ಅವರನ್ನು ಹೆಚ್ಚು ರಂಗ ಪ್ರೀತಿಸುತ್ತೆ. ನೀವು ಬಾಗ್ತೀರಿ ಅಂದಾಗ ಮಾತ್ರ ಮಾಗ್ತೀರಿ. ಹಾಗೆ ಬಾಗಿ ಮಾಗುವಂಥವ್ರನ್ನ ಹೆಚ್ಚು ಸೆಳ್ಕೊಳ್ಳುತ್ತೆ. ಕಲಾದೇವಿ, ರಂಗದೇವಿ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ. ಕೆಲವರನ್ನು ಮಾತ್ರ ಒಪ್ಪಿಕೊಳ್ತಾಳೆ, ಇನ್ನು ಕೆಲವೇ ಮಂದಿಯನ್ನು ಅಪ್ಪಿಕೊಳ್ತಾಳೆ. ಅಪ್ಪಿಕೊಳ್ಳೋದು ಬಹಳ ಕಡಿಮೆ ಅದು. ಹಾಗೆ ಅಪ್ಪಿಕೊಂಡಿದ್ದಾಳೆ ಅಂತಂದರೆ ಸಹೃದ ಪ್ರೇಕ್ಷಕರು, ನೋಟಕರೇ ಮಾಟಕರು ನಾವು ಹೇಳ್ತೀವಿ. ನಾವೇನು ಮಾಡ್ತೀವಿ ಅದು ಅಂತಿಮವಲ್ಲ. ನೋಟಕರು ಅದನ್ನು ಅವರೇ ಜಾದೂಗಾರರು. ಅವರೇ ನೋಡಿ ಇದು ಸತ್ಯ, ಇದು ಸರಿ ಇದೆ, ನನ್ನ ಮನಸ್ಸಿಗೆ, ನಮ್ಮ ಹೃದಯಾಂತರಾಳಕ್ಕೆ ಕೈ ಹಾಕಿದರೆ ನೀವು ನನಗೆ ವಿಫುಲವಾಗ್ಬಿಡ್ತು ಮನಸ್ಸು, ಪ್ರಫುಲ್ಲವಾಯಿತು ಮನಸ್ಸು ಅಂತ ಅವ್ರು ಏನು ಭಾವಗಳನ್ನು ಎಷ್ಟೋ ಬಾರಿ ವ್ಯಕ್ತಪಡಿಸೋಕ್ಕೂ ಸಾಧ್ಯವಾಗದಂಥ ಅನೇಕ ಭಾವಗಳಿರ್ತವರು. ನಾವು ಅಷ್ಟರಸಗಳ ಬಗ್ಗೆ ಭರತನಾಟ್ಯ ಶಾಸ್ತ್ರದಲ್ಲಿ ಹೇಳ್ತೇವೆ ನಾವು. ಅದನ್ನು ನಾವು ಸಂಸ್ಕಾರ ಭಾರತೀಯರಂತೂ ಯಾವಾಗಲೂ ಹೇಳ್ಕೊಳ್ತಿರ್ತೇವೆ. ಅದನ್ನು ಭರತಮುನಿಯ ನಾಟ್ಯಶಾಸ್ತ್ರ ಇದೆಯಲ್ಲ, ಅದು ಬಹಳ ಪ್ರಮುಖವಾದ್ದು. ಮುಖ ನೆನಪಿಟ್ಕೊಳ್ಳಿ, ಮುಖ ಇದೆ ಅದಕ್ಕೆ. ಒಂದು ಉಪಸರ್ಗ, ಮತ್ತು ಮುಖವಿರದ ಮನುಷ್ಯ ಅವನು ತನ್ನ ಭಾವಾಭಿವ್ಯಕ್ತಿಯನ್ನು ಮಾಡಲಾರಾಗಿದೆಯಲ್ಲ, ಹಾಗಾಗಿ ಮುಖ ನಮಗೆ ಈ ಥರದ ಸಿದ್ಧಾಂತಗಳು, ಈ ಥರದ ಅದಕ್ಕೊಂದು ವ್ಯಾಕರಣ ಅಂತಿದೆ. ಆ ಎಲ್ಲ ಸಿದ್ಧಾಂತ ವ್ಯಾಕರಣಗಳನ್ನ ಇಟ್ಟುಕೊಂಡು ನಾವು ಕೆಲಸ ಮಾಡೋಕ್ಕೆ ಅಂತ ಹೊರಟಾಗ ಸಹಜವಾಗಿ ಅದು ಏನನ್ನೂ ಅರಿಯದೆ ಯಾರಾದರೂ ನಾನು ರಂಗಭೂಮಿ ರಂಗಕರ್ಮಿ ಅಂದ್ಕೊಂಡು ಬಂದ್ಬಿಡ್ತು ಅಂತಂದರೆ ಅದನ್ನು ರಂಗ ಅಥವಾ ರಂಗ ಈ ಚೌಕಟ್ಟು ಒಪ್ಪೋದಿಲ್ಲ. ಹಾಗಾಗಿ ಅವರಿಗೆ ಇದು ಅಲ್ಲ. ಸಾಹಿತ್ಯ ಎಲ್ಲರಿಗೆ ಎಲ್ಲ ಅಂತ ಸರ್ವಜ್ಞ ಭಾಳ ಹೇಳಿದ್ದಾನೆ. ಭಾಳ ಹಿಂದಿನ 17ನೇ ಶತಮಾನದಲ್ಲಿ ಹೇಳ್ಬಿಟ್ಟು ಹೋಗಿದ್ದಾನೆ, ಎಲ್ಲ ಬಲ್ಲವರಿಲ್ಲ, ಬಲ್ಲಿದರೂ ಬಹಳಿಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ. ಹಾಗೆ ರಂಗಭೂಮಿ ಎಲ್ಲರಿಗೆ ಅಲ್ಲ.